ಹಾಯ್, ಕೆಲವರು ನನಗೆ ತುಂಬಾ DM ನಾನು ನೋಡ್ತಾ ಇದ್ದೀನಿ ಇತ್ತೀಚೆಗೆ. ಇವ್ರ ಸಮಸ್ಯೆ ಎಲ್ಲ ಕಟ್ಕೊಂಡು ನಿನ್ಗೇನ್ ಬೇಕಾಗಿತ್ತು ಬ್ರೋ, ನಿಮ್ಗೆ ಯಾಕೆ ಬೇಕಾಗಿತ್ತು, ನಿಮ್ಗೆ ಯಾಕೆ ಬೇಕು ಸರ್ ಅಂತ ಎಷ್ಟೋ ಜನ DM ಹಾಕಿದ್ರ. ಅವ್ರಿಗೆಲ್ಲ ಇವತ್ತೇ ನಾನು ವಿಡಿಯೋ ಮಾಡಿ ನಿಮ್ಗೆ ಆನ್ಸರ್ ಮಾಡ್ತಿದ್ದೀನಿ. ಅಂಡ್ ನೆಕ್ಸ್ಟ್ ನೀವು ಯಾರೇ ಒಂದು DM ಮಾಡಿದ್ರು ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಬಟ್ ನಾನು ಕೊಡಬೇಕಾಗಿರೋ ಒಂದು ಜವಾಬ್ದಾರಿಯಿಂದ ನಾನು ಆನ್ಸರ್ ಮಾಡ್ತಿದ್ದೀನಿ. ಯಾಕೆ ನಮ್ಗೆ ಸ್ಕೂಲಲ್ಲಿ ಇದ್ದಾಗ ನಮ್ಗೊಬ್ರು ಹೇಳ್ಕೊಡ್ತಿದ್ರು ಪ್ರೇಯರ್ ಹಾಲ್ ಅಲ್ಲಿ, ಇಂಡಿಯಾ ಇಸ್ ಮೈ ಕಂಟ್ರಿ, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಯಾಕೆ ಅವ್ರ ನಾವು ಬ್ರದರ್ಸ್ ಸಿಸ್ಟರ್ಸ್ ಅಂತ ಅವ್ರ ಸಮಸ್ಯೆನ ನಾವು ಹೇಳ್ಕೊಳ್ಳೋದು ತಪ್ಪ? ಆಸ್ ಎ ನಾನು ಎಜುಕೇಟೆಡ್ ಆಗಿ ಅದ್ರ ಬಗ್ಗೆ ಧ್ವನಿ ಎತ್ತೋದು ತಪ್ಪ? ಅವ್ರಿಗಾಗಿರೋ ಸಮಸ್ಯೆನ ನಿಮ್ಗೆ ತಿಳಿಸುವಂಥದ್ದು ತಪ್ಪ? ನಿಮ್ಮ ಮನೆಗಳಲ್ಲಿ ಎಷ್ಟೋ ಸಮಸ್ಯೆ ಇರುತ್ತೆ, ನೀವು ಹೇಳ್ಕೊಳಲ್ಲ. ಬಟ್ ಕೆಲವೊಬ್ರು ಇದರಿಂದಾದ್ರೂ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಅಲ್ಲಿ ನನ್ನ ಹತ್ರ ಶೇರ್ ಮಾಡ್ಕೊಂತಾರೆ. ಸೊ ಅವ್ರಿಗೆ ನ್ಯಾಯ ಕೂಡ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ. ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಇಲ್ಲಾಂದ್ರೆ ಮಹಿಳಾ ಮಕ್ಕಳ ಇಲಾಖೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಗಂಡನ ಒಂದು ರೋದನೆ, ಹೆಂಡತಿಯ ಒಂದು ನೋವು, ಹೆಂಡತಿಯ ಒಂದು ಕಾಟ, ಎಷ್ಟೋ ಗಂಡು ಮಕ್ಳಿಗೆ ನಾನು ನ್ಯಾಯ ಕೊಡ್ಸಿದ್ದೀನಿ. ಹೇಳ್ಕೊಂತಿದ್ದೀನಿ ಅಂತ ಅಲ್ಲ, ಬಟ್ ನಮಗೆ ಆನ್ಸರ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ವಿಡಿಯೋ ಮಾಡ್ತಿದ್ದೀನಿ. ನಿಮ್ಗೆ ಏನಾದ್ರೂ ಇದ್ರೆ ಬೇರೆ ಕಡೆ ನೋಡ್ಕೊಳ್ಳಿ. ಸುಮ್ಮನೆ ಬಂದು ನಿನ್ಗೆ ಯಾಕೆ ಬೇಕು, ಮತ್ತೆ ನಾನು ನಿನ್ಗೆ ಯಾರಿಗೂ ಹೇಳಿಲ್ಲ, ನೀವು ಕಾಮೆಂಟ್ ಮಾಡೋರ್ಗೆ ನಿನ್ಗೆ ಯಾಕೆ ಬೇಕು ಅನ್ನೋರ್ಗೆ ನೀವು ನನ್ನ ವಿಡಿಯೋಸ್ ನೋಡಿ ಅಂತ. ಇದು ನನ್ನ ಆನ್ಸರ್. ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದಲ್ವಾ, ಇಂಡಿಯಾ ಇಸ್ ಮೈ ಕಂಟ್ರಿ, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಹಂಗಿದ್ದಾಗ ಯಾರಿಗೂ ಮದ್ವೆನೇ ಆಗ್ಬಾರ್ದಿತ್ತು, ಯಾರಿಗೂ ಮಕ್ಳೇ ಆಗ್ಬಾರ್ದಿತ್ತು. ಯಾಕೆ ಮತ್ತೆ ಸ್ಕೂಲಲ್ಲಿ ಹೇಳ್ಕೊಡೋದೆಲ್ಲ ಸುಳ್ಳ? ಇದಕ್ಕೆ ಆನ್ಸರ್ ಮಾಡಿ. ಯಾರು ನನಗೆ ಪ್ರಶ್ನೆ ಮಾಡಿರೋರ್ಗೆ ಮಾತ್ರ ಈ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು.